ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪ್ರಥಮವಾಗಿ ಗುರುಚರಣಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾ, ಹಾಗೆ ನಿಮಗೆಲ್ಲರಿಗೂ ಸಹ ಹೊಸ ವರ್ಷದ ಪರಾಭವ ನಾಮ ಸಂವತ್ಸರದ ಹೊಸ ವರ್ಷದ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಆರಂಭ ಮಾಡೋಣ. ಈ ಸಂವತ್ಸರವನ್ನು ಪರಾಭವ ಸಂವತ್ಸರ ಅಂತೇಳಿ ಹೇಳ್ತಾರೆ. ಹೆಸರೇ ಹೇಳುವಂತೆ ಪರಾಭವ ಅಂದರೆ ಎಲ್ಲದರಲ್ಲೂ ಸೋಲು ಹೇಳುವಂಥ ಒಂದು ಅರ್ಥವನ್ನು ಈ ಪರಾಭವ ಹೇಳುವಂಥ ಒಂದು ಶಬ್ದ ಕೊಡುತ್ತೆ. ಆದರೂ ಸಹಿತ ಈ ವರ್ಷ ಈ ಸಂವತ್ಸರದಲ್ಲಿ ಗುರು ರಾಜನಾಗಿರುವುದರಿಂದ ಎಷ್ಟೋ ವಿಷಯಗಳಲ್ಲಿ ನಾವು ಗೆಲುವನ್ನು ಕಾಣ್ತಾ ಹೋಗ್ತೇವೆ. ಹಾಗೆ ಗುರುವಿನ ಒಂದು ಆನುಕೂಲ್ಯತೆ ಈ ಸಂವತ್ಸರದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಹಾಗೆ ಈ ಸಂವತ್ಸರದಲ್ಲಿ ಯಾವ ಯಾವ ರೀತಿಯಾದಂಥ ಒಂದು ಫಲ ಇದೆ ಹೇಳುವಂಥದ್ದನ್ನು ಈಗ ಸ್ವಲ್ಪ ನೋಡಿಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞಾಯ ಪ್ರವರ್ಧಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರ್ಧೆ ಶ್ರೀಹರೇ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತಖಂಡೇ ಭಾರತವರ್ಷೆ ಮಹಾಮೇರೋ ಶುಭದಕ್ಷಿಣೆ ಪಾರ್ಶ್ವೆ ರಾಮಕ್ಷೇತ್ರೆ ಕಾವೇರಿ ನದ್ಯಾ ತೀರೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ಪರಾಭವನಾಮ ಸಂವತ್ಸರಸ್ಯ ಉತ್ತರಾಯಣ ಪುಣ್ಯಕಾಲೆ ವಸಂತ ಋತು ಚೈತ್ರ ಮಾಸೆ ಶುಕ್ಲೇ ಪಕ್ಷೆ ಅದ್ಯ ಪ್ರತಿಪತ್ಯಾಯಾಂ ತಿಥೋ ವಾಸರಸ್ತು ಶುಭ ಬೃಹಸ್ಪತಿವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ತಿಥೋ ಅದ್ಯ ದಿನೇ ಪಂಚಾಂಗ ಶ್ರವಣಂ ಕರಿಷ್ಯೆ. ಅತಃ ಶ್ರೀ ಪರಾಭವ ಸಂವತ್ಸರ ಫಲಂ ಪರಾಭವಾಬ್ಧೇ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಆಮಯಃ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸುವೃಷ್ಟಯಃ. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಒಳ್ಳೆಯ ಮಳೆಯಾಗುತ್ತದೆ, ರೋಗ ಬಾಧೆ ಕಾಡಲಿದೆ ಹೇಳುವಂಥದ್ದನ್ನ ಈ ಪರಾಭವ ಸಂವತ್ಸರ ಫಲದಲ್ಲಿ ಹೇಳಿದ್ದಾರೆ. ನವನಾಯಕರು ಮತ್ತೆ ಅವರ ಫಲವನ್ನ ನೋಡ್ಲಿಕ್ಕೆ ಹೊರಟ್ರೆ, ಗುರೋಹೋ ರಾಜತ್ವ ಫಲಂ. ಗುರು ಈ ಸಲ ರಾಜನಾಗಿ ಇರ್ತಾನೆ. ಗುರು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನ ಮಾಡತಕ್ಕಂಥವರಾಗಿಯೂ ತಮ್ಮ ತಮ್ಮ ಕುಲ ಧರ್ಮಗಳನ್ನ ಅನುಷ್ಠಾನ ಮಾಡುವಂಥವರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವಂಥವರಾಗಿರುತ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ ಹೇಳುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಈ ಸಂವತ್ಸರದಲ್ಲಿ ಕುಜ ಮಂತ್ರಿಯಾಗಿರುವುದರಿಂದ ಪೈರು ಪಚ್ಚೆಗಳು ಒಣಗಿ ಮತ್ತೆ ಅಗ್ನಿಭಯ, ಜಲೋಪದ್ರವವು, ಸುಂಟರ ಗಾಳಿ ಬಡಿತವು, ಹಾಗೆ ರೋಗ ಪೀಡಿಯು ಉಂಟಾಗುತ್ತದೆ ಹೇಳುವಂಥದ್ದನ್ನ ಈ ಸಂವತ್ಸರದಲ್ಲಿ ಹೇಳಿದ್ದಾರೆ. ಚಂದ್ರ ಸೇನಾಧಿಪತಿಯಾಗಿದ್ದಾಗಿ ಮೋಡಗಳು ಚೆನ್ನಾಗಿ ವರ್ಷ ಸುರಿಸ್ತವೆ, ಧಾನ್ಯಗಳಿಗೆ ಬೆಲೆ ಕಡಿಮೆ ಆಗುತ್ತದೆ, ಹಾಗೆ ಜನ ಸುಖಿಗಳಾಗಿರುತ್ತಾರೆ, ಹಾಗೆ ಗೋವುಗಳು ಹೆಚ್ಚಾಗಿ ಹಾಲನ್ನ ಕೊಡ್ತವೆ ಹೇಳುವಂಥದ್ದನ್ನ ಇಲ್ಲಿ ಹೇಳಬಹುದು. ಇನ್ನು ಈ ಸಂವತ್ಸರದಲ್ಲಿ ಶುಕ್ರ ಸಸ್ಯಕ್ಕೆ ಅಧಿಪತಿಯಾಗಿ ಇರ್ತಾನೆ. ಶುಕ್ರನು ಸಸ್ಯಾಧಿಪತಿಯಾಗಿರೋದ್ರಿಂದ ಕುಷ್ಕಿ, ತರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಿ ಆಗ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲಾಗುತ್ತದೆ ಹೇಳುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಬುಧ ಈ ಸಂವತ್ಸರದಲ್ಲಿ ಧಾನ್ಯಾಧಿಪತಿತ್ವವನ್ನ ಹೊಂದಿದ್ದಾನೆ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿ ಉಂಟಾಗುತ್ತದೆ ಹೇಳುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಹಾಗೆ ಚಂದ್ರ ಅರ್ಘಾಧಿಪತಿತ್ವವನ್ನ ಹೊಂದಿದ್ದು ಸುವೃಷ್ಟಿಯು ಸಸ್ಯವೃದ್ಧಿಯು ಉಂಟಾಗುತ್ತದೆ, ಹಾಗೆ ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗುತ್ತದೆ ಹೇಳುವಂಥದ್ದನ್ನ ಇಲ್ಲಿ ಹೇಳಬಹುದು. ಹಾಗೆ ಚಂದ್ರ ಮತ್ತೆ ಮೇಘಾಧಿಪತಿತ್ವವನ್ನ ಹೊಂದಿದ್ದು ಚಂದ್ರನು ಮೇಘಾಧಿಪತಿ ಆಗಿರುವುದರಿಂದ ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸ್ತವೆ, ಹಾಗೆ ಗೋವುಗಳು ಹೆಚ್ಚಾಗಿ ಹಾಲನ್ನ ಕೊಡ್ತವೆ ಹೇಳುವಂಥದ್ದನ್ನ ಇಲ್ಲಿ ಹೇಳ್ಬಹುದು. ಹಾಗೆ ರವಿ ರಸಾಧಿಪತಿತ್ವವನ್ನ ಹೊಂದಿದ್ದು ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆ ಆಗ್ತವೆ ಹೇಳುವಂಥದ್ದನ್ನ ಇಲ್ಲಿ ಸ್ಮರಣೆಯನ್ನು ಮಾಡಬಹುದು. ಹಾಗೆ
ಗುರು ನೀರಸಾಧಿಪತಿತ್ವವನ್ನ ಹೊಂದಿದ್ದು ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆ ಕಮ್ಮಿ ಆಗ್ತದೆ ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆ ಮಾಡಬಹುದು. ಹಾಗೆ ಕೃಷ್ಣಸ್ಯ ಪಶುನಾಯಕತ್ವ ಫಲಂ ಅಂತೇಳಿ ಹೇಳಿದ್ದಾರೆ. ಕೃಷ್ಣ ಪಶುನಾಯಕ ಆಗಿರುವುದರಿಂದ ಪಶುಗಳಿಗೆ ವೃದ್ಧಿಯು ಸುಭಿಕ್ಷವು ಉಂಟಾಗ್ತದೆ, ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸಿದ್ದು, ಹಾಗೆ ಪಶುಗಳು ಹೆಚ್ಚಾಗಿ ಹಾಲನ್ನ ಕೊಡ್ತವೆ ಹೇಳುವಂಥದ್ದನ್ನ ಇಲ್ಲಿ ಸ್ಮರಣೆ ಮಾಡಬಹುದು. ಹಾಗೆ ಈ ವರ್ಷದ ಕಂದಾಯ ವಿಚಾರವನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ. ಕಂದಾಯದ ಸಂಖ್ಯೆ ಹೆಚ್ಚಿದಷ್ಟು ಫಲ ಹೆಚ್ಚು ಅಂತೇಳಿ ಹೇಳ್ತಾರೆ. ಬೆಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ ಅಂತೇಳಿ ಹೇಳ್ತಾರೆ. ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ ಮಾಸದಿಂದ 5 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲು 4 ತಿಂಗಳು, ಮೂರನೇ ಕಂದಾಯವು ಮಾರ್ಗಶೀರ್ಷ ಮೊದಲು 4 ತಿಂಗಳು ಫಲವನ್ನ ಕೊಡ್ತವೆ ಹೇಳುವಂಥದ್ದನ್ನ ಇಲ್ಲಿ ಹೇಳಬಹುದು. ಹಾಗೆ ಇಲ್ಲಿ ತೋರಿಸ್ತಾ ಇರುವಂತ ಒಂದು ಪ್ರಕಾರ ಬೇರೆ ಬೇರೆ ನಕ್ಷತ್ರಗಳಿಗೆ ಪ್ರಥಮ, ದ್ವಿತೀಯ ಮತ್ತೆ ತೃತೀಯ ಕಂದಾಯಗಳು ಈ ರೀತಿಯಾಗಿ ಇರ್ತವೆ. ಇನ್ನು ಮೇಘಗಳ ವಿಚಾರಕ್ಕೆ ಬರೋದಾದ್ರೆ, ವತ್ಸರೇ ಅಸ್ಮಿನ್ ದ್ರೋಣ ನಾಮಕ ಮೇಘ ಮೇರೋಹೋ ಪೂರ್ವ ದಿಗ್ಭಾಗೆ ಮೇಘೋತ್ಪತ್ತಿ. ಇನ್ನು ಇದರ ಫಲವನ್ನ ನೋಡೋದಾದ್ರೆ, ನಿರಂತರಂ ಮಹಾವರ್ಷಂ ಮಧ್ಯದೇಶೇ ತಥೈವ ಚ ಅಶುಭಂ ಸರ್ವಲೋಕಾನಾಂ ದ್ರೋಣಮೇಘಸ್ಯ ಲಕ್ಷಣಂ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಈ ವರ್ಷ ದ್ರೋಣ ಹೇಳುವಂತ ಒಂದು ನಾಮದ ಮೇಘವು ಮೇರುವಿಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದಂತಹ ಒಂದು ಮಳೆಯನ್ನ ಸುರಿಸ್ತದೆ. ಮಳೆ 4 ಕೊಳ ಮತ್ತೆ ಗಾಳಿ 1 ಕೊಳಗವು 60 ಗಾವದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾತ್ರದ ಎತ್ತರವುಳ್ಳದ್ದಾಗಿಯೂ ಇರುತ್ತದೆ. ಮಳೆಯು ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲೂ, ಹಾಗೆ ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತವೆ ಹೇಳುವಂಥದ್ದನ್ನ ಇಲ್ಲಿ ಹೇಳಬಹುದು. ಹಾಗೆ ಇಲ್ಲಿ ಕೊಟ್ಟಿರುವಂತೆ ಆದಾಯ ಮತ್ತೆ ವ್ಯಯಗಳನ್ನ ವಿಚಾರವನ್ನ ಮಾಡ್ತಾ ಹೋದ್ರೆ, ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ಆದಾಯ 11, ವ್ಯಯ 5. ಹಾಗೆ ವೃಷಭ ಮತ್ತೆ ತುಲಾ ರಾಶಿಗಳವರಿಗೆ 5 ಆದಾಯ, 14 ವ್ಯಯ. ಹಾಗೆ ಮಿಥುನ ಮತ್ತೆ ಕನ್ಯಾ ರಾಶಿಯವರಿಗೆ 8 ಆದಾಯ, 11 ವ್ಯಯ. ಹಾಗೆ ಕರ್ಕಾಟಕ ರಾಶಿಯವರಿಗೆ 8 ಆದಾಯ, 2 ವ್ಯಯ. ಹಾಗೆ ಸಿಂಹ ರಾಶಿಯವರಿಗೆ 5 ಆದಾಯ, 5 ವ್ಯಯ. ಹಾಗೆ ಧನು ಮತ್ತೆ ಮೀನ ರಾಶಿಯವರಿಗೆ 14 ಆದಾಯ, 11 ವ್ಯಯ. ಹಾಗೆ ಮಕರ ಮತ್ತೆ ಕುಂಭ ರಾಶಿಯವರಿಗೆ 2 ಆದಾಯ ಮತ್ತೆ 8 ವ್ಯಯ ಹೇಳುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಈ ವರ್ಷದ ಗ್ರಹಣದ ವಿಚಾರವನ್ನ ಮಾಡೋದಾದ್ರೆ, ಈ ವರ್ಷ 4 ಗ್ರಹಣಗಳು ಸಂಭವಿಸಲಿದ್ದು, ಆದರೆ ಯಾವ ಗ್ರಹಣಗಳು ಕೂಡ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಯಾವುದೇ ಗ್ರಹಣಾಚರಣೆ ಇಲ್ಲ ಹೇಳುವಂಥದ್ದನ್ನ ಇಲ್ಲಿ ಹೇಳಬಹುದು. ಇದರಲ್ಲಿ 2 ಸೂರ್ಯಗ್ರಹಣ ಮತ್ತೆ 2 ಚಂದ್ರಗ್ರಹಣಗಳು ಸೇರಿಕೊಂಡಿದೆ. ಇನ್ನು ಗುರು ಮತ್ತೆ ಶುಕ್ರ ಅಸ್ತೋದಯ ಕಾಲಗಳು ತಾರೀಖು 19/7/2026ರಿಂದ ತಾರೀಖು 9/8/2026 ಗುರು ಅಸ್ತವಾಗಿ ಇರ್ತಾನೆ. ಹಾಗೆ ಶುಕ್ರ 19/10/2026ರಿಂದ 27/10/2026 ಅಸ್ತವಾಗಿ ಇರ್ತಾನೆ. ಈ ಕಾಲದಲ್ಲಿ ಯಾವುದೇ ರೀತಿಯಂತ ಮದುವೆ ಗೃಹ ಪ್ರವೇಶಗಳು ಉತ್ತಮವಲ್ಲ ಹೇಳುವಂಥದ್ದನ್ನ ಹೇಳಿದ್ದಾರೆ. ಈ ಸಂವತ್ಸರದ ಫಲವನ್ನ ಈಗ ನೀವು ನೋಡಿದ್ರಿ. ಹಾಗೆ ಈ ಸಂವತ್ಸರದಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲ ಹೇಳುವಂಥದ್ದನ್ನ ಈ ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತೇವೆ. ಹಾಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನಮ್ಮ ಅನುಷ್ಠಾನವನ್ನು ಹಾಗೆ ನಮ್ಮ ಕರ್ಮಾದಿಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋದಾಗ ಎಷ್ಟೋ ತೊಂದರೆ ತಾಪತ್ರಯಗಳು ಬಂದಿರುವಂಥದ್ದು ಅದು ನಿವಾರಣೆ ಆಗುತ್ತೆ. ಹಾಗೆ ನಮ್ಮ ಒಂದು ಕರ್ಮಾದಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಹಾಗೆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡೋದ್ರಿಂದ ನಮ್ಮ ಎಷ್ಟೋ ತೊಂದರೆ ತೊಡಕುಗಳಾಗಲಿ ಅಥವಾ ಆಪತ್ತುಗಳಾಗಲಿ ಆ ಭಗವಂತ ನಿವಾರಣೆ ಮಾಡ್ತಾನೆ ಹೇಳುವಂಥದ್ದನ್ನು ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಧರ್ಮವನ್ನು ಪಾಲನೆಯನ್ನು ಮಾಡ್ತಾ ಹಾಗೆ ನಮ್ಮ ಕರ್ಮಾದಿಗಳನ್ನು ಸರಿಯಾದ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾ ನಾವು ಮುಂದುವರಿತಾ ಹೋದಾಗ ನಾವೆಲ್ಲರೂ ಸಹಿತ ಶ್ರೇಯಸ್ಸನ್ನು ಕಾಣ್ತೇವೆ ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಸಂವತ್ಸರ ನಮ್ಮೆಲ್ಲರಿಗೂ ಸಹ ಶುಭವನ್ನು ತರಲಿ. ಹಾಗೆ
ಕಷ್ಟ ಸುಖಗಳು ಯಾವುದೇ ಇದ್ರೂ ಸಹಿತ ಸಮಾನವಾದಂಥ ಒಂದು ರೀತಿಯಲ್ಲಿ ನಾವು ಸ್ವೀಕರಿಸುವಂತೆ ಈ ಸಂವತ್ಸರ ಆ ಭಗವಂತ ನಮಗೆ ಅನುಗ್ರಹವನ್ನು ಉಂಟು ಮಾಡಲಿ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ನಾನು ಮಾಡಿಕೊಳ್ತಾ, ಹಾಗೆ ನಮ್ಮ ಗುರುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.